ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದೇ ಒಂದು ಆಸೆ ಪೂರೈಸ್ಕೊಡ್ತೀರಾ ಅಂತ ಕೇಳಿದ್ದೆ. ನಿನ್ನ ಆಸೆನ ಪೂರೈಸೋಗಳಿಗೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಟಿಯಲ್ಲೇ. ನಿನ್ನ ಜೀವಮಾನ ಪೂರ್ತಿ ನನ್ನನ್ನೇ ಸರ್ವಸ್ವ ಅಂತ ಅಂದ್ಕೊಂಡಿದ್ದೆ. ನಾನು ನಿನಗೆ ಸಂತೋಷ ಕೊಟ್ಟನು, ದುಃಖ ಕೊಟ್ಟನು, ಒಂದು ಮಾತು ಹೇಳಲ್ವಲ್ಲೇ. ನನ್ನ ತಪ್ಪಿದ್ರೆ ಕ್ಷಮಿಸ್ಬಿಡಲ್ಲ ಅಂತ ಕ್ಷಮಿಸ್ಬಿಡು. ನಾನು ಅವ್ರನ್ನ ನೋಡಿದ್ದೆ ಒಂದೆರಡು ಸಲ ಅಷ್ಟೇ. ಆದರೆ ಒಂದೆರಡು ಸಲದಲ್ಲೇ ಅವ್ರನ್ನ ನೋಡಿದರೆ ಎಷ್ಟು ಗೌರವಯುತವಾದ ವ್ಯಕ್ತಿ ಈಕೆ ಅಂತ ಅನಿಸ್ತಿತ್ತು. ಹೌದು ಅಕ್ಕ, ನಾವು ಅವ್ರ ಮನೆಗೆ ಎಷ್ಟೊಂದು ಸಲ ಹೋಗಿದ್ದೀವಿ. ನಾವು ಪ್ರತಿ ಸತಿ ಹೋದಾಗೂ ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು ಗೊತ್ತಾ. ತಿಂಡಿ ತಿನ್ನೋವರೆಗೂ ಬಿಡ್ತಾನೆ ಇರಲಿಲ್ಲ. ಹೊರಡುವಾಗಂತೂ ಹೂವು, ಹಣ್ಣು, ಸೀರೆ ಜೊತೆಗೆ ಕೈಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸೋರು. ನಾವು ಎಷ್ಟು ಬೇಡ ಅಂದ್ರೂ ಅವ್ರು ಕೇಳ್ತಾನೆ ಇರಲಿಲ್ಲ ಅಲ್ವಾ? ಈ ಸಾವು ಅನ್ನೋದು ಎಲ್ಲಿ ಬಚ್ಚಿಟ್ಕೊಂಡು ಕೂತಿರುತ್ತೆ, ಯಾವಾಗ ಬರುತ್ತೆ ಯಾರಿಗೂ ಗೊತ್ತಿರಲ್ಲ. ಇವತ್ತವರು, ನಾಳೆ ನಾವು. ಬಿಡ್ತು ನಿಮ್ಮವ. ಆದರೆ ಅವ್ರು ನಿಮ್ಮನ್ನ ಇಷ್ಟೊಂದು ಬಲವಂತ ಮಾಡಿ ತಮ್ಮನೆ ಕರೆದಿದ್ದು ಇದಕ್ಕೆ ಅನ್ಸುತ್ತೆ. ಸಾವಿನ ಸೂಚನೆ ಅವ್ರಿಗೆ ಮೊದಲೇ ಸಿಕ್ಕಿತ್ತ ಅಂತ. ಏನು ಗೊತ್ತಿಲ್ಲಮ್ಮ, ನನಗೆ ಬದುಕನ್ನ ಹೇಳ್ಕೊಟ್ಟಾರೆ ಅವರು. ಎಲ್ಲರ ಹತ್ರ ಹೇಗೆ ನಡ್ಕೋಬೇಕು ಅಂತಾನೂ ಹೇಳ್ಕೊಟ್ಟಿದ್ದವರು. ಅವರಿಂದ ಇನ್ನೂ ಬೇಕಾದಷ್ಟು ಕಲಿಬೇಕಾಗಿತ್ತು. ಅಷ್ಟರಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ಸಮಾಧಾನ ಮಾಡ್ಕೊ ಲಕ್ಷ್ಮಿ. ನೀವಂತೂ ಯಾವಾಗಲೂ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನೇ ಆಡ್ತಿದ್ರು. ಅವ್ರು ಎಷ್ಟೊಂದು ಒಳ್ಳೆ ಗುಣಗಳನ್ನ ಕಲಿಸಿದ್ದಾರೆ ಅಂತ ಹೇಳ್ತೀರ. ಆದ್ಮೇಲೆ ಅವ್ರು ಬರೀ ನಿಮ್ಗೆ ಒಳ್ಳೆತನನ ಕಲಿಸಿಲ್ಲ ಅತ್ತೆ, ತಮ್ಮ ಒಳ್ಳೆತನನ ನಿಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನೀವು ಈ ರೀತಿ ಹತ್ರ ಏನ್ ಮಾಡ್ಬೇಕು ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗಲ್ಲ. ಚಿರ ಸರಿ ಮಲ್ಕೊಳ. ಅಮ್ಮ ಅಮ್ಮ ಏ ಚಿರೋ ಚಿರೋ ಏಯ್ ಅಪ್ಪ ಚಿರೋ ಸರಿ ಮಲ್ಕೊಳ. ಚಿರೋ ಏ ಚಿರೋ ಚಿರೋ ಏ ಚಿರೋ ಚಿರೋ ಏ ಚಿರೋ ಅಪ್ಪ ಏನು ಇವನು ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದಾನಲ್ಲ. ಮುಂಚೆ ಹೀಗೆ ಮಾಡ್ತಿರ್ಲಿಲ್ಲ. ಈಗ ಅವ್ರ ತಾತನ ಮನೆಗೆ ಹೋಗಿದ್ಮೇಲೆ ಹೀಗೆಲ್ಲ ಮಾಡೋದು ಕಲ್ತಿದ್ದಾನೆ. ಹಂಗೆ ಮಲ್ಕೊಂಡಿದ್ದಾನೆ. ನನ್ನ ಪ್ರಶ್ನೆ ಉತ್ತರ ಕೊಡಿ ಅಷ್ಟೇ. ಹಸುವಾಗ್ತಾ ಇದೆಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಎಲ್ಲರಿಗೂ ಊಟ ಕೊಡ್ತೀನಿ. ಈಗ ನೀವು ಹೇಳಬೇಕಾಗಿರೋದು ಇಷ್ಟೇ,
ಆ ಗೂಬೆ ವಿಶ್ವನ ಮನೇಲಿ ಏನು ನಡೀತಿರ್ಬೋದು? ಹೇಳಿ, ಹೆಂಗೆ ತಿಳ್ಕೊಳ್ಳಿ ನಾನು? ಫೋನ್ ಮಾಡಿಬಿಡ್ಲಾ? ಕರೆಕ್ಟು, ಫೋನ್ ಮಾಡಿಬಿಡ್ತೀನಿ. ಫೋನ್ ಮಾಡಿ, ಹಲೋ ವಿಶ್ವ, ನಿಮ್ಮ ಮನೇಲಿ ಏನು ನಡೀತಿದ್ದೆ ಅಂತ ಕೇಳ್ತೀನಿ. ಆಗ ವಿಶ್ವನಿಗೆ ನನ್ನ ಬಗ್ಗೆ ಅನುಮಾನ ಜಾಸ್ತಿ ಆಗುತ್ತೆ. ಏನಂದೆ? ಹೌದೌದು, ನಾನು ಅವತ್ತು ಅಲ್ಲಿಗೆ ಹೋಗಲೇಬಾರ್ದಾಗಿತ್ತು. ನಾನು ಹೋಗಿದ್ದೆ ತಪ್ಪು. ಹೌದೌದು, ನಾನು ಅಲ್ಲಿಗೆ ಹೋಗಿದ್ದಿದ್ರೆ ಇದು ಯಾವುದೂ ನಡೀತಾನೆ ಇರಲಿಲ್ಲ. ನಾನು ಹೋಗಿದ್ದೆ ತಪ್ಪು. ಅವರು ನನ್ನ ಚಿನ್ನ ಮರಿಗಳ, ಅವರನ್ನು ನೋಡೋಕ್ಕೆ ಹೋಗೋದು ನನ್ನ ಇಷ್ಟ. ಅದನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನಂದೆ? ನಂದೇ ತಪ್ಪು ಅವರದ್ದು. ನನ್ನ ಚಿನ್ನ ಮರಿನ ಅವ್ರು ಯಾಕೆ ನನ್ನಿಂದ ದೂರ ಮಾಡಿದ್ರು? ದೂರ ಮಾಡಿ ಅವ್ರ ಮನೇಲಿ ಯಾಕೆ ಹೋಗಿಟ್ಕೊಂಡ್ರು? ಹಾಗೆ ದೂರ ಹೋಗಿ ಇಟ್ಕೊಂಡ ಮೇಲೆ ನನಗೆ ನನ್ನ ಚಿನ್ನ ಮರಿ ಬೇಕು, ಅವ್ರು ನನ್ನವ್ರನ್ನ ನೋಡಬೇಕು ಅಂತ ಬೇಡ್ಕೊಂಡಾಗ, ಸರಿ ನೀವಿಬ್ಬರು ಗಂಡ ಹೆಂಡತಿ ಸಂತೋಷವಾಗಿರಿ, ನಿಮ್ಮ ಮಧ್ಯೆ ಯಾರು ಬರೋದಕ್ಕೂ ನಾವು ಬಿಡೋದಿಲ್ಲ ಹೇಳ್ಬೋದಾಗಿತ್ತಲ್ವಾ? ಅವ್ರು ಹೇಳಲೇ ಇಲ್ಲ. ಅವ್ರು ಏನು ಹೇಳಿದ್ರು ಗೊತ್ತಾ? ಇಲ್ಲ, ನಾನು ಚಿನ್ನ ಮರಿನ ನಿನ್ನ ಒಂದವಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ತಪ್ಪು ಮಾಡಿದ್ರು ಅದಕ್ಕೆ ಸತ್ರು. ಅರ್ಥ ಆಯ್ತಾ? ನನ್ನಲ್ಲಿ ಯಾವುದೂ ತಪ್ಪಿಲ್ಲ ಇದರಲ್ಲಿ. ನನ್ನನ್ನು ಚಿನ್ನ ಮರಿನ ದೂರ ಮಾಡೋಕ್ಕೆ ಯಾರಾದರೂ ಬಂದರೆ ಅವ್ರೆಲ್ಲರಿಗೂ ಇದೇ ಗತಿನೇ. ಊಟ ಬೇಕಾ? ಊಟ ಬೇಕಾ? ಸದ್ಯಕ್ಕೆ ಫೋನ್ ಕಾಲ್ ಮಾಡೋದು ಬೇಡ ಅಲ್ಲ? ಇಷ್ಟೊತ್ತಲ್ಲಿ ಮಾಡಿದ್ರೆ ಸರಿಯಾಗಲ್ಲ, ಬೆಳಗ್ಗೆ ಮಾಡಿದ್ರೆ ಆಯ್ತು. ಹೌದು ಜಯಂತ. ಜಯಂತ್, ಏನಪ್ಪ ಇದೆಲ್ಲ? ಏನು ಮಾಡ್ತಿದೀಯ ನೀನು? ಯಾಕೆ ನಿದ್ದೆ ಬರಲಿಲ್ವಾ? ಏನೂ ಇಲ್ಲ ಶಾಂತಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ನೀರು ಹಾಕ್ತಾ ಇದ್ದೆ ಅಷ್ಟೇ. ನೀವು ಮಲ್ಕೊಳ್ಳಿ, ನಾನು ಎಲ್ಲದನ್ನೂ ಓರೆ ಮಾಡಿ ಆಮೇಲೆ ಮಲಗ್ತೀನಿ. ಯಾಕೋ ಮೊದಲಿನ ಥರ ಆಡ್ತಿದ್ದಾನಲ್ಲಪ್ಪ ಇವನು. ಏನಾಯ್ತು ಇವನಿಗೆ? ಅಯ್ಯೋ ದೇವ್ರೆ. ಲಕ್ಷ್ಮೀ